ಕಿಚನ್ ರೀಸ್ಟಾಕ್. ಆದ್ರೆ ಇಲ್ಲಿ ನೋಡಿದ್ರೆ ಇಡೀ ಮಾರ್ಕೆಟೇ ಬಂದು ಗ್ರೇಟ್. ಅಮ್ಮ ಒಂದ್ ಕೆಲ್ಸ ಮಾಡು, ನೀನ್ ತಗೊಂಬಂದಿದ್ಯಲ್ವಾ, ಇವಾಗೆಲ್ಲಾ ಜೋಡ್ಸ್ಬಿಟ್ಟು ಕುತ್ಕೊಂಡ್ಬಿಟ್ಟು ಮಾರ್ಬಿಡು, ಹೇಳ್ತೀನಿ. Onion, please buy 1 kg, 100 rupees, 150 rupees. ಬೇಡ ಬಿಡ್ರಿ. 150 rupees, 1 kg. Come please. Please contact my number. Please never contact. ಸರಿ, ನಿಮ್ಗೆ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್, ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಳಿಗೆ ತೊಗರಿಬೇಳೆ ತಗೊಂಬ ಅಂದ್ರೆ ಕಡಲೆಬೇಳೆ ತಗೊಂಬಂದಿರ್ತಾಳೆ, ಕಡಲೆಬೇಳೆ ತಗೊಂಬ ಅಂದ್ರೆ ಹೆಸರು ಬೇಳೆ ತಗೊಂಬಂದಿರ್ತಾಳೆ, ಹೆಸರು ಬೇಳೆ ತಗೊಂಬ ಅಂದ್ರೆ ಉದ್ದಿನ ಬೇಳೆ ತಂದಿರ್ತಾಳೆ. ಈ ತರ ಮಗುನ್ ಇಟ್ಕೊಂಡು ನಾನು ಏನ್ ಮಾಡ್ಬೇಕು ಹೇಳಿ? ಅದಕ್ಕೆ ಅಂದ್ರೆ ಅಡಿಗೆ ಪರ್ಚೇಸ್ ಮಾಡೋವಾಗ್ಲೂ ಇವಳೇ ನನ್ ಜೊತೆಗೆ ಬಂದಿದ್ದು. ಏನ್ ಮಾಡ್ತಾ ಇದ್ಯಾ ಅಮ್ಮ ಅಂತ ಹೇಳ್ಬಿಟ್ಟು, ಇದಕ್ಕೇನ್ ಹೆಸರು ಹೇಳಿದ್ಲು? ಅದಕ್ಕಲ್ಲ, ಅಲ್ಲಿ ವೈಟ್ ಕಲರ್ ಇದೆ, ರಾಡಿಶ್ಗೆ ಹೇಳಿ. ರಾಡಿಶ್ಗೆ ನನಗ್ ಗೊತ್ತಿತ್ತು, ಆದ್ರೆ ನನ್ ಮರ್ತೋಗಿತ್ತು. ನನ್ಗೆ ಮೂಲಂಗಿ ಸಾರ್ ಸಖತ್ ಇಷ್ಟ. ಏನಂತಾರಮ್ಮ ಅಂತ ಕೇಳಿದ್ಲು. ರಾಡಿಶ್ಗೆ ಮೂಲಂಗಿ ಅಂತಾರೆ ಅಂತ ಅಂದೆ. ಮೂಲಂಗಿನ ಮೂಲಂಗಿ ಸಾಂಬಾರು ಅಂತ ಅಂತಾರೆ. ಅದಕ್ಕೆ ಇವಾಗ ಅವಳಿಗೆ ಒಂದ್ ಟಾಸ್ಕ್ ಕೊಡ್ತಾ ಇದೀನಿ. ಫಸ್ಟ್ ತರಕಾರಿನೆಲ್ಲ ಜೋಡ್ಸ್ಕೊಂಡ್ ಬಿಡ್ತೀನಿ. ಜೋಡ್ಸ್ಕೊಂಡು, ಯಾಕಂದ್ರೆ ಅವಳು ಆಲ್ರೆಡಿ ಶಿ ಹಸ್ ಗ್ರೋನ್ ಅಪ್, ಮದ್ವೆ ಆಗೋ ಏಜ್ ಇನ್ನೂ ಏನೇನೋ ಇದೆ, ಅವಳಿಗೆ ಏನೇನೋ ಸ್ವಲ್ಪ ಟಾಸ್ಕ್ ಇದೆ. ಅದೆಲ್ಲ ಫುಲ್ಫಿಲ್ ಆದ್ಮೇಲೆ ಮದ್ವೆ ಮಾಡ್ಕೊತೀನಿ ಅಂದು. ಸೊ ಅದು ಓಕೆ, ಅದೊಂದ್ ಕಡೆ ಇರ್ಲಿ. ಈಗ ಮದ್ವೆ ಮಾತು ಬೇಡ. ನಾನೇನಂತೀನಿ, ನೀನ್ ಮುಂದಕ್ಕೆ ಬೇಕಾಗತ್ತಲ್ವಾ, ಸೊ ಅದ್ರ ಬಗ್ಗೆ ತಿಳ್ಕೋಬೇಕು, ನಾಲೆಡ್ಜ್ ತಿಳ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೆಲವೊಂದೆಲ್ಲ ತಿಳ್ಕೊ ಅಂದ್ರೆ, ಅದೇನ್ ತಿಳ್ಕೊಂಡ್ರೆ ಆಯ್ತು, ಇಟ್ಸ್ ವೆರಿ ಈಸಿ ಅಂತಾಳೆ. ಅಡ್ಗೆ ಬರಲ್ಲ. ಇವಾಗ ಅಡ್ಗೆ ಮನೆ ಡಿಪಾರ್ಟ್ಮೆಂಟ್ ಗೆ ಬರಲ್ಲ. ಹೆಸರು ಬೇಳೆ ಗೊತ್ತಿಲ್ಲ, ಕಡಲೆಬೇಳೆ ಗೊತ್ತಿಲ್ಲ, ಉದ್ದಿನ ಬೇಳೆ ಗೊತ್ತಿಲ್ಲ, ಸಾಸಿವೆ ಗೊತ್ತು, ಸಾಸಿವೆ ಎಲ್ಲ ಗೊತ್ತು, ಮುಂಚೆನೂ ಗೊತ್ತು. ಇಷ್ಟೊಂದು ಓವರ್ ಆಗಲ್ಲ. ಸಾಸಿವೆ ಎಲ್ಲ ಗೊತ್ತು, ಸಾಸಿವೆ, ಜೀರಿಗೆ, ಮೆಣಸು, ಇದೆಲ್ಲ ಗೊತ್ತು. ಪೆಪ್ಪರ್ ಗೊತ್ತು ನಿಮ್ಗೆ, ಮಸ್ಟರ್ಡ್, ಜೀರಾ, ಐ ನೋ ಎವ್ರಿಥಿಂಗ್. ಎವ್ರಿಥಿಂಗ್. ಓಕೆ, ಅದ್ರ ಬಗ್ಗೆ ಒಂದ್ ದಿವಸ ನಾನು ವಿಡಿಯೋನೇ ಮಾಡ್ತೀನಿ, ಎಲ್ಲಾ ಕಾಳುಗಳದ್ದು. ಇವಾಗ ಇದ್ರಲ್ಲಿ ಹೇಳ್ತೀನಿ ನೋಡು. ಓಕೆ ಓಕೆ, ನಾನು ಇದೆಲ್ಲ ಫಸ್ಟ್ ಸೆಗ್ರಿಗೇಟ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ. ಸೊ ಇವಾಗ ತರಕಾರಿ ಎಲ್ಲ ಜೋಡಿಸಿದೀನಿ. ಸೊ ಐ ಆಮ್ ಇನ್ವೈಟಿಂಗ್ ಮೈ ಡಿಯರ್ ಲಿಟಲ್ ಪ್ರಿನ್ಸಸ್ ಟು ಕಮ್ ಅಂಡ್ ಹೆಸರು ಹೇಳ್ಬೇಕು. ಕಮಾನ್, ಬೇಗ ಬನ್ನಿ. ಏನ್ ಅಲ್ಲಿ ಬರ್ಬೇಕಾ? ಅಲ್ಲೇ ಬರ್ಬೇಕು, ಇಲ್ಲೇ ಬರ್ಬೇಕು, ಬೇಗ. ನೀನ್ ಅಲ್ಲಿಂದ ನಾನು ಇಲ್ಲಿಂದ ಹಿಂಗ್ ತೋರ್ಸ್ಬಿಟ್ಟು ನಿನ್ಗೆ ಹಿಂಗ್ ಮಾಡ್ಕೊಂಡ್ ಕೂತ್ಕೊಳ್ಳ. ಎಲ್ಲ ನಿನ್ಗೋಸ್ಕರ ಅಂತಾನೆ ಜೋಡ್ಸಿರೋದು. ಸೊ ಓಕೆನಾ? ಸರಿ, ನಾನೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ಕೊಡ್ತೀಯ? ನಾನೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ಕೊಡ್ತೀಯ? ಲಂಚ ಅಂದ್ರೆ ಇದು. ಸೊ ಇವಾಗೆಲ್ಲ ತರಕಾರಿ ಎಲ್ಲ ಜೋಡ್ಸಿದೀನಿ ನಿಮ್ಗೋಸ್ಕರ. ಸೊ ಇವಾಗ ಇದ್ರ ಹೆಸರೆಲ್ಲ ಹೇಳ್ಬೇಕು, ಒಂದೊಂದಾಗಿ ಹೇಳ್ಬೇಕು, ಓಕೆನಾ? ಅಂಡ್ ಅದ್ರಲ್ಲಿ ಲೈಕ್ ಸರಿ, ಒಂದೊಂದಾಗೆ ಹೇಳ್ತೀನಿ. ಇಂಗ್ಲಿಷ್ ಅಂಡ್ ಕನ್ನಡ ಬೋತ್ ಎರಡರಲ್ಲೂ ಹೇಳ್ಬೇಕು. ಇಲ್ಲ, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎರಡೂ ಹೇಳ್ಬೇಕು, ಓಕೆನಾ? ಐ ವಿಲ್ ಟ್ರೈ. ಯು ವಿಲ್ ಟ್ರೈ ಅಲ್ಲ? ಎಸ್, ಒಂದೊಂದೇ ಹೇಳ್ಬೇಕಲ್ವಾ? ಹೇಳ್ಬೇಕು. ಆನಿಯನ್, ಆನಿಯನ್, ಆನಿಯನ್. ಅಲ್ಲ, ಆತರ ಅಲ್ಲ, ನೀನೇ ಅಲ್ವಾ ಒಂದೊಂದು ಹೇಳ್ಬೇಕು ಅಂದ್ರೆ. ಒಂದೊಂದು ಹೇಳ್ಬೇಕು ಅಂದ್ರೆ ಆನಿಯನ್, ಆತರ ಹೇಳ್ತಾ ಇಲ್ಲ, ಒಂದೊಂದು ತರಕಾರಿ ಹೆಸರು ಹೇಳ್ಬೇಕು ಅಂತ ಹೇಳ್ತಾ ಇರೋದು. ಆನಿಯನ್, ಈರುಳ್ಳಿ, ಉಳ್ಳಾಗಡ್ಡಿ. ಓಕೆ, ವೆರಿ ಗುಡ್. ಮೂರನೇ ಹೆಸರು ಹೇಳ್ಬಿಟ್ಟೆ, ಇನ್ನೊಂದ್ ನಮ್ ಕನ್ನಡದ ಹೇಳ್ಬಿಟ್ಟೆ. ಟೊಮ್ಯಾಟೊ, ಇದನ್ನ ಏನಂತಾರೆ ಗೊತ್ತಿಲ್ಲ, ಇನ್ ಕನ್ನಡ ಟೊಮ್ಯಾಟೊ. ಟೊಮ್ಯಾಟೊ, ಇದು ಯಾವ್ದೋ ಕ್ಲಾಸ್ ಮಗುಗೆ ಅದೇ ನಿನ್ಗೆ ಅವಾಗ ಎಜುಕೇಟ್ ಮಾಡ್ಲಿಲ್ವಲ್ಲ, ಅದಕ್ಕೆ ಇವಾಗೆಲ್ಲ. ಗಾರ್ಲಿಕ್, ಬೆಳ್ಳುಳ್ಳಿ, ಮ್ಯಾಂಗೋ. ಅದು ಮಾತ್ರ ನೆನ್ಪಿರುತ್ತೆ, ಯಾಕಂದ್ರೆ ಯಾವಾಗ್ಲೂ ನಿನ್ ಫೇವ್ರೆಟ್ ಮ್ಯಾಂಗೋ, ಅದನ್ನ ಸ್ಲೈಸ್ ಮಾಡಿ ಮಾಡಿ ತಿಂತೀಯಲ್ಲ. ಮ್ಯಾಂಗೋ, ಮಾವಿನಕಾಯಿ. ಓಕೆ, ಬ್ರಿಂಜಾಲ್, ಓಕೆ, ಬದನೆಕಾಯಿ. ನಮ್ ತಾತ ಯಾವಾಗ್ಲೂ ಬೈಯೋರು, ಬದನೆಕಾಯಿ. ಓಕೆ, ನೆಕ್ಸ್ಟ್. ಇದು ಗಾರ್ಲಿಕ್. ಗಾರ್ಲಿಕ್ ಅಲ್ಲ, ಅದು ಓಕೆ, ಹೇಳು. ಶುಂಠಿ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಗಾರ್ಲಿಕ್ ಅಂತಾನೆ ಅಂತಾರೆ. ಮತ್ತೆ ಸರಿ, ಓಕೆ, ಸಾರಿ, ಇದು ಗಾರ್ಲಿಕ್. ಓಕೆ, ಇದೇನಂತಾರೆ? ಏನಂತಾರೆ? ಶುಂಠಿ.
ಶುಂಠಿ ಇಂಗ್ಲಿಷ್ ಅಲ್ಲಿ ಏನಂತಾರೆ? ನಾವು ಕನ್ನಡ ಮೀಡಿಯಂ ಅವ್ರ ಮೇಡಮ್. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸಿದೀವಿ, ಇದೆಲ್ಲ ಬೇಡ, ಹೆಸರು ತಿಳ್ಕೊಂಡಿಲ್ಲ ಅಂತ ಹೇಳು. ಅದಕ್ಕೋಸ್ಕರ ಹೇಳೋದು, ಯಾವಾಗ್ಲೂ ಅಷ್ಟೇನೆ ಏನಾದ್ರೂ ಒಂದ್ ಕೆಲ್ಸ ಮಾಡ್ತೀಯ ಅಂದ್ರೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ನೀನ್ ಹೇಳಿದ್ರು ಹೆಸರು, ಅದ್ ಹೆಸರು ನನಗೆ ಗೊತ್ತಿದೆ. ನೀನ್ ಹೇಳು. ಆಯ್ತು, ಇದೊಂದ್ರಲ್ಲಿ ನನ್ ಪಾಯಿಂಟ್ ಹೋಯ್ತು. ನೀನ್ ಸರಿ, ನಾನು ಇಲ್ಲಿ ಇವ್ರಿಗೆ ಹೇಳ್ತೀನಿ, ಸಪರೇಟ್ ಆಗಿ ಹೇಳ್ತೀನಿ. ಕಾಪಿ ಕ್ಯಾಟ್. ನಂಗ್ ನೆನ್ಪಿತ್ತು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಾರಲ್ಲ, ಇದೆರಡು ಒಂಥರ ಔಡಿ ಜೋಡಿ ಇದ್ದಂಗೆ, ಆದ್ರೆ ಐಡೆಂಟಿಕಲ್ ಟ್ವಿನ್ಸ್. ಓ ಐಡೆಂಟಿ ಈಸಿ ಗೇಮ್. ಜಿಂಜರ್ ಹೇಳ್ದೆ, 1 ಪಾಯಿಂಟ್ ತಗೊಂಡೆ. ಇದು ಬಿಗ್ ಚಿಲ್ಲಿ. ಬಿಗ್ ಚಿಲ್ಲಿ. ಹಾ ಓಕೆ ಸರಿ. ಅದಕ್ಕೆ ಏನಂತಾರೆ? ಅದರಿಂದ ಏನ್ ಮಾಡ್ತಾರೆ? ಸರಿ ಓಕೆ, ಅದರಿಂದ ಏನ್ ಮಾಡ್ತಾರೆ? ಬಜ್ಜಿ. ಬಜ್ಜಿ तू समझा? हाँ नहीं तू समझा नहीं. ಬಜ್ಜಿ ಅಂದ್ರೆ ಯಾವ ತರ ಬಜ್ಜಿ? ಮೆಣಸಿನ್ಕಾಯಿ ಬಜ್ಜಿ. ಮೆಣಸಿನ್ಕಾಯಿ ಬಜ್ಜಿ. ಸರಿ ಓಕೆ, ನೆಕ್ಸ್ಟ್. ಬೀನ್ಸ್. ಬೀನ್ಸ್ ಅದು ಗೊತ್ತು, ಯಾಕಂದ್ರೆ ನಮ್ಮ ಮನೇಲಿ ಡೈಲಿ ಬೀನ್ಸ್ ಕ್ಯಾರೆಟ್ ಯೂಸ್ ಮಾಡ್ತೀವಿ ಅದಕ್ಕೆ. ಓಕೆ ನೆಕ್ಸ್ಟ್. ದಿಸ್ ಇಸ್ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್. ಓಕೆ, ಕನ್ನಡದಲ್ಲಿ ಏನಂತಾರೆ? ದೊಡ್ಡ ಮೆಣಸಿನ್ಕಾಯಿ ಅಂತಾರ. ದೊಡ್ಡ ಮೆಣಸಿನ್ಕಾಯಿ ಗೊತ್ತಿಲ್ಲ ನಂಗೂ. ಓಕೆ ನೆಕ್ಸ್ಟ್. ಲೇಡೀಸ್ ಫಿಂಗರ್. ಲೇಡೀಸ್ ಫಿಂಗರ್. ಲೇಡೀಸ್ ಫಿಂಗರ್. ಶೋ ಮಿ ಯುವರ್ ಫಿಂಗರ್ಸ್. ಇದು ಕನ್ನಡದಲ್ಲಿ ಗೊತ್ತಿಲ್ಲ. ಕನ್ನಡದಲ್ಲಿ ಗೊತ್ತಿಲ್ವಾ? ಇದನ್ನ ಉಗಿರಿ ಮೊಕ್ಕೆ. ಇದು ಕನ್ನಡ ಗೊತ್ತಿಲ್ಲ ಅಂತೆ. ಇದನ್ ಕನ್ನಡದಲ್ಲಿ ಏನಂತ ನಾನು ಹೇಳ್ತೀನಿ. ಇದು ತೊಂಡೆಕಾಯಿ. ನೀನ್ ಅದನ್ನ ಮಿನಿ ಸೌತೆಕಾಯಿ ಅಂತಿದ್ದೆ. ಪುಟ್ಪುಟಾಣಿ ಸೌತೆಕಾಯಿ, ಅದಿನ ಬೆಳೆದೇ ಇಲ್ಲ, ಆಲ್ರೆಡಿ ಕುಯ್ಕೊಂಡು ತಗೊಂಡ್ಬಿಟ್ಟಿದೀರಾ ಅಂತೆಲ್ಲ ಹೇಳ್ತಾ ಇದ್ದೆ ಗೈಸ್. ಇದು ಇದು ತೊಂಡೆಕಾಯಿ ತಾನೆ? ತೊಂಡೆಕಾಯಿ. ಓಕೆ ವೆರಿ ಗುಡ್. ಅಲ್ಲಿ ನಮ್ಮಮ್ಮ ಕೇಳ್ತಾ ಇದ್ರು ತೊಂಡೆಕಾಯಿ ಎಷ್ಟು ಅಂತ. ಕಳ್ಳಿ ಇಲ್ಲಾದ್ರೆ ಗೊತ್ತಿರ್ತಿರ್ಲಿಲ್ಲ ಇನ್ನೂ. ಓಕೆ ನೆಕ್ಸ್ಟ್. ಕ್ಯಾರೆಟ್. ಕ್ಯಾರೆಟ್ ಗೊತ್ತಾಯ್ತು. ಕುಕುಂಬರ್ ಸೌತೆಕಾಯಿ. ಇದು ಮೊರಿಂಗಾ ಸೊಪ್ಪು. ಓಕೆ. ಇದು ಕೊರಿಯಾಂಡರ್. ಯಾವ ತರದ್ ಕೊತ್ತಂಬರಿ ಸೊಪ್ಪು ಅದು? ಯಾವ್ದು ಇದು ಕೊತ್ತಂಬರಿ ಸೊಪ್ಪು ಯಾವ ತರದ್ದು? ನಾಟಿನ? ಇದು ಟೇಸ್ಟ್ ಬರುತ್ತೆ ಅಂತ ನೀನ್ ಹೇಳ್ದೆ. ನಾಟಿ ಕೊತ್ತಂಬರಿ ಸೊಪ್ಪ ಫಾರಮ್ಮ? ಅದೆಲ್ಲ ನಂಗೆ ಗೊತ್ತಾಗಲ್ಲ. ಸರಿ ಓಕೆ, ಕೊತ್ತಂಬರಿ ಸೊಪ್ಪು ಹೇಳಿದೆಲ್ಲ. ಓಕೆ. ಸ್ಪಿನಾಚ್. ಓಕೆ, ಅದನ್ನ ಏನಂತಾರೆ ಕನ್ನಡದಲ್ಲಿ? ಪಾಲಕ್. ಪಾಲಕ್ ಸೊಪ್ಪು. ಓಕೆ. ಇದು ಪುದೀನ. ಪುದೀನ. ನೆಕ್ಸ್ಟ್. ಬೀಟ್ರೂಟ್. ಬೀಟ್ರೂಟ್ ಕನ್ನಡದಲ್ಲಿ ಏನಂತಾರೆ? ಗೊತ್ತಿಲ್ಲ. ರಾಡಿಶ್. ರಾಡಿಶ್ ತಿಳ್ಕೊಬಿಟ್ಲಪ್ಪ ಕೊನೆಗೂ ಹೆಸರು. ಕನ್ನಡದಲ್ಲಿ ಏನಂತಾರೆ? ರಾಡಿಶ್. ಸರಿ ಓಕೆ, ಅದ್ರದ್ದು ಯಾವ್ದೋ ಒಂದ್ ಹೆಸರು ಹೇಳಿಲ್ಲ ನೀನ್ ಇವಾಗ. ಹೇಳಿಲ್ಲ. ಇದ್ರದ್ದು ಹೆಸರು ಹೇಳಿಲ್ಲ. ಇದಾ? ಬೇಗ. ಇದ್ರದ್ದು ಹೆಸರು ಹೇಳಿಲ್ಲ. ಹೇಳು. ನಿಂಬೆ ಹಣ್ಣು, ಲೆಮನ್. ನಿಂಬೆ ಹಣ್ಣು, ಲೆಮನ್. ಅದು ಬೆಳಗ್ಗೆ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಗೊತ್ತಾ? ನೀನ್ ಏನಕ್ಕೆ ಯೂಸ್ ಮಾಡ್ತೀಯ ಅಂತ ಕೇಳ್ತಾ ಇಲ್ಲ ಇವಾಗ ನಾನು. ಓಕೆ. ನಾನ್ ಮಾರ್ನಿಂಗ್ 4:50 ನಿಂದು ರೊಟೀನ್ ಬಂದವಾಗ ಅದನ್ನ ಮಾತಾಡ. ಇಲ್ಲ, ನಾನ್ 4:50 ಎದ್ದಿ 5 o'clock ಗೆ ಅಡಿಗೆ ಮನೆಗ್ ಬರ್ತೀನಿ ಗೈಸ್. ನಮ್ಮಮ್ಮ ಹೇಳ್ತಾರಲ್ಲ, ಎಲ್ಲಾರ್ಕಿನ್ನ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಅಡಿಗೆ ಮನೆಗೆ ಹೋಗ್ತೀನಿ. ಓಕೆ ವೆರಿ ಗುಡ್. ಲೆಮನ್ ಸ್ಕ್ವೀಸ್ ಮಾಡ್ಕೋತೀನಿ, ಲಿಟಲ್ ಬಿಟ್ ಆಫ್ ಕ್ರಿಯೇಟಿನ್, ಸಾಲ್ಟ್ ಅಂಡ್ ವಾಟರ್, ವಾರ್ಮ್ ವಾಟರ್ ಹಾಕೊಂಡು ಐ ವಿಲ್ ಗೋ ಟು ಜಿಮ್. ವೆರಿ ಗುಡ್. ಓಕೆ, ಆಮೇಲೆ ಸರಿ, ಇದನ್ನ ಕನ್ನಡದಲ್ಲಿ ಹೇಳೋ, ಹಂಗೆ ಮಾತೆಲ್ಲ ಬಳಸಬಾರ್ದು. ಗೂಗಲ್ ಎಲ್ಲ ಮಾಡಂಗಿಲ್ಲ. ಗೂಗಲ್ ಎಲ್ಲ ಮಾಡೋಂಗಿಲ್ಲ. ಬ ಇಂದ ಸ್ಟಾರ್ಟ್ ಆಗತ್ತೆ. ಬ ಇಂದ ಸ್ಟಾರ್ಟ್ ಆಗತ್ತೆ. ಬೆಂಡೆಕಾಯಿ. ನಾನು ಹೇಳ್ತಿಲ್ವಾ ಗೈಸ್, ನಂಗೆ ಗೊತ್ತು ಎಲ್ಲ, ಆದ್ರೆ ಮರ್ತೋಗ್ಬಿಟ್ಟಿದ್ದೆ ಅಷ್ಟೇ. ಸಡನ್ ಆಗಿ ಹಿಂಗ್ ಕೂರ್ಸ್ಬಿಟ್ಟು ಕೇಳ್ಬಿಟ್ರೆ ಅಲ್ಲ. ಈ ತರ ಮಗುನ ಕರ್ಕೊಂಡು ನಾವ್ ಏನ್ ಮಾಡ್ಬೇಕು ಹೇಳಿ? ಬೆಂಡೆಕಾಯಿನ ತೊಂಡೆಕಾಯಿ. ಇವಾಗ ಕರೆಕ್ಟ್ ಆಗಿ ಹೇಳಿದಾಳೆ, ಅವಾಗೆಲ್ಲ ಉಲ್ಟಾ ಹೇಳ್ತಾ ಇದ್ದಿದ್ದು ಅವಳು. ಹಂಗೇನೆ ಕರ್ಬೇವ್ ತಗೊಂಡ್ರೆ ಕೊತ್ತಂಬರಿ ತಗೊಂಡ್ಬಿಟ್ಟು ನನ್ಗೆ ಕರ್ಬೇವ್ ಇರೋದಿಲ್ಲ. ಅದು ಅಂದ್ರೆ ಲೈಕ್ ಲಾಸ್ಟ್ ಅಲ್ಲಿ ಉಳಿದಿರುತ್ತೆ. ನೆಕ್ಸ್ಟ್ ತರನ ಅನ್ಕೊಂಡಿರ್ತೀನಿ. ಅದೇನಾಗ್ಬಿಟ್ಟಿರುತ್ತೆ, ಖಾಲಿ ಆಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಬಂದಾಗ ನಾನೇನ್ ಮಾಡ್ತೀನಿ, ಸರಿ ಬಿಡು ನೆಕ್ಸ್ಟ್ ತಗೊಂಡ್ಬಂದ್ರೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿರ್ತೀನಿ. ಅವಾಗ ಒಬ್ಬನೇ ಆಗ್ತಿರ್ತೀನಿ, ಇವ್ರಿಗೆ ಟೈಮ್ ಬೇರೆ ಆಗೋಗ್ಬಿಟ್ಟಿರುತ್ತೆ. ಕರ್ಬೇವ್ ಇಲ್ಲ ಕಡೆ, ನಾನು ಆಕ್ಷನ್
ತಗೊಂಡ್ಬಾರೆ ಅಂತ ಹೇಳಿರ್ತೀನಿ ಅಮ್ಮನು ಕರ್ಬೇವ್ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ಕಳ್ಸಿರ್ತೀನಿ ನಮ್ಮನೆ ಕಿಚನ್ ಅಲ್ಲಿ ಕಿಟಕಿನಲ್ಲಿ ಇರುತ್ತೆ ಕರ್ಬೇವ್ ತಗೊಂಬ ಅಂದ್ರೆ ಕೊತ್ತಂಬರಿ ಸೊಪ್ಪು ನನ್ ಮಗ ಇದೆ ಕಡಮ್ಮ ಕೊತ್ತಂಬರಿ ಸೊಪ್ಪೆಲ್ಲ ಕರ್ಬೇವ್ ಅವ್ರಿಗೆ ಕರ್ಬೇವ್ ಇರ್ಬೇಕು ಕೊತ್ತಂಬರಿ ಸೊಪ್ಪು ಇರ್ಬೇಕು ಈರುಳ್ಳಿ ಇರ್ಬೇಕು ಚೆನ್ನಾಗಿ ನಿಂಬೆಹಣ್ಣು ಇದು ಮಸ್ಟ್ ಅಂಡ್ ಶುಡ್ ಬೇಸಿಕ್ ನೀಡ್ಸ್ ಇದು ಅದಕ್ಕೆ ನಮ್ಮಮ್ಮ ಏನ್ ಮಾಡೋರು ಅಂತಂದ್ರೆ ಎರಡು ತಗೊಂಬ ಅಂತ ಕಳ್ಸ್ಬಿಡೋರು 2 10 ರೂಪಾಯಿ ತಗೋಬೋಗು ಸೊ ಟುಡೇಸ್ ಟಾಸ್ಕ್ ಕಂಪ್ಲೀಟೆಡ್ ಇದನ್ನ ತರಕಾರಿ ಅಂತ ಮಾರ್ಬೇಕಂತೆ ಸೊ ನಾನ್ ತರಕಾರಿ ಮಾರೋದಾದ್ರೆ ಹೆಂಗಿರುತ್ತೆ ನೀನ್ ಮಾರೋದಾದ್ರೆ ಬೆಂಡೆಕಾಯಿ ತೊಂಡೆಕಾಯಿ ನಾನ್ ಹಿಂಗ್ ಮಾಡ್ತೀನಿ ಆಂಟಿ ನಂಗೆ ಒಂದೊಂದು ಇಂಗ್ಲಿಷ್ ಪದ ಗೊತ್ತು ಒಂದೊಂದು ಕನ್ನಡ ಪದ ಗೊತ್ತು ನೀವು ಕನ್ನಡದಲ್ಲಿ ಹೇಳಿದ್ರೆ ನಂಗೆ ಇಂಗ್ಲಿಷ್ ಪದದಲ್ಲಿ ಗೊತ್ತಿರುತ್ತೆ ಆದ್ರೆ ನೀವ್ ಸರಿ ಇವಾಗ ಒಂದು ಟಾಸ್ಕ್ ಇನ್ನೊಂದು ಟಾಸ್ಕ್ ಓಕೆನಾ ನೀನ್ ಏನ್ ಮಾಡ್ತೀಯಾ ಅಂತಂದ್ರೆ ಇವಾಗ ನೀನು ಲೈಕ್ ಫಾಸ್ಟ್ ಆಗಿ ಹೇಳ್ಬೇಕು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಕನ್ನಡದಲ್ಲೂ ಹೇಳ್ಬೇಕು ನಂಗೆ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಮುಗೀತು ಸಾಕು ಇಲ್ಲ ಸಾಕು ಅಲ್ಲ ಫಾಸ್ಟ್ ಆಗಿ ಹೇಳ್ಬೇಕು ಕ್ವಿಕ್ ಆಗಿ ಹೇಳ್ಬೇಕು ಎಷ್ಟು ನಿಮಿಷದಲ್ಲಿ ನೀನ್ ಮುಗಿಸ್ತೀಯಾ ನೀನ್ 1 ನಿಮಿಷ ಇರೀರು 1 ನಿಮಿಷ ನೀನ್ 1 ನಿಮಿಷದಲ್ಲಿ ಇದೆಲ್ಲಾ ತರಕಾರಿ ಹೆಸರು ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ನಿನ್ಗೆ ನಾನು 100 ರೂಪೀಸ್ ಕೊಡ್ತೀನಿ ಎಷ್ಟು ನಿಮಿಷದಲ್ಲಿ 1 ನಿಮಿಷದಲ್ಲಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಈರುಳ್ಳಿ ಆನಿಯನ್ ಉಳ್ಳಾಗಡ್ಡಿ ಟೊಮೆಟೊ ಗಾರ್ಲಿಕ್ ಬೆಳ್ಳುಳ್ಳಿ ಜಿಂಜರ್ ಶುಂಠಿ ಬ್ರಿಂಜಾಲ್ ಬದನೆಕಾಯಿ ಬಿಗ್ ಚಿಲ್ಲಿ ದೊಡ್ಡ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಬಜ್ಜಿ ಮೆಣಸಿನ್ಕಾಯಿ ಇದು ದೊಡ್ಡ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಬೀನ್ಸ್ ಲೇಡೀಸ್ ಫಿಂಗರ್ ಬೆಂಡೆಕಾಯಿ ರಾಡಿಶ್ ಮೂಲಂಗಿ ಕ್ಯಾರೆಟ್ ಕುಕುಂಬರ್ ಸೌತೆಕಾಯಿ ಇದು ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಿಲ್ಲ ಇದು ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಿಲ್ಲನಾ ತಿಳ್ಕೊಬೇಕು ತೊಂಡೆಕಾಯಿ ಓಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಗೊತ್ತಿಲ್ಲ ದೆನ್ ನಾನೇನ್ 100 ರೂಪೀಸ್ ಕೊಡ್ಬೇಕಾ ಬೇಡವಾ 90 ರೂಪೀಸ್ ಕೊಡು ಲೆಮನ್ ಏನಂತ ಲೆಮನ್ ಅಂತ ಟೈಮ್ ಆಗ್ತಿದೆ 1 ನಿಮಿಷ ಬೀಟ್ರೂಟ್ ಅದು ಕನ್ನಡದಲ್ಲಿ ಏನಂತ ನಂಗೆ ಗೊತ್ತಿಲ್ಲ ಇದು ಇದು ಪುದೀನ ಮಿಂಟ್ ಇದು ಸ್ಪಿನಾಚ್ ಏನಂತಾರಪ್ಪ ಸ್ಪಿನಾಚ್ ಇದು ಪಾಲಕ್ ಇದು ಕೊತ್ತಂಬರಿ ಕೊರಿಯಂಡರ್ ಇದು ಮೊರಿಂಗಾ ಲೀವ್ಸ್ ಆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ 80 ರೂಪಾಯಿ ಕೊಡು ನುಗ್ಗೆ ಸೊಪ್ಪು 80 ರೂಪಾಯಿ ಕೊಡು ಯಾಕಂದ್ರೆ ಇದ್ರಲ್ಲಿ 10 ರೂಪಾಯಿ ಹೋಯ್ತು 5 ರೂಪಾಯಿ ಹೋಯ್ತು ಟಾಸ್ಕ್ ನಿನ್ ತರ ನೆಗೋಸಿಯೇಟ್ ಮಾಡ್ಬೇಕು ಸೂಪರ್ ಆಗಿರುತ್ತೆ 90 ರೂಪೀಸ್ ಇದು ಸರಿ ಮಂತ್ರ ಮಾಡೋಣ ನೋ 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 ಡಟ್ಟಿಗಲ್ ಆಮ ದಿನ ಒಂದೊಂದು ಟಾಸ್ಕ್ ಇದು ನಿಂಬೆ ಹಣ್ಣು ಇವಾಗ ನೆನಪಾಯ್ತು ಇದು ಇದು ಉಳ್ಳಾಗಡ್ಡಿ ಅದು ಇವಾಗ ತಾನೇ ಹೇಳದ್ ನಾನು ತೊಂಡೆಕಾಯಿ ಇಂಗ್ಲಿಷ್ ಅಲ್ಲಿ ಏನಂತ ಗೊತ್ತಿಲ್ಲ ಅಷ್ಟೇ ಮುಗೀತು ನಿನ್ ತರ ಇದ್ರೆ 90 ರೂಪಾಯಿ ಬೇಕು ನಂಗೀಗ ನಾನು ಇಷ್ಟೆಲ್ಲ ಹೇಳಿಲ್ವಾ ಹೇಳಿರೋದಕ್ ಬೆಲೆ ಬೇಡವಾ ಹೇಳಿದಿರಕ್ ಬೆಲೆ ಬೇಡ ಹೋಯ್ತು ಹೇಳಿರೋದಕ್ ಬೆಲೆ ಬೇಡವಾ ವ್ಯಾಲ್ಯೂ ಗಿವ್ ವ್ಯಾಲ್ಯೂ ಅಲ್ಲ ನೀನ್ ತಗೊಂಡೋಗಿ ಹಳ್ಳಿಲ್ ಬಿಟ್ಬಿಡ್ಬೇಕು ನಾನು ನಿಮ್ ಮನೆ ಪಕ್ಕದಲ್ಲಿ ಕುತ್ಕೊಂಡಿರೋದಕ್ಕೆ ಒಂದ್ ಬೆಲೆ ನಿಮ್ ಮನೆ ಒಳಗಡೆ ಹೆಜ್ಜೆ ಇಟ್ಟಿದ್ದಕ್ಕೆ ಒಂದ್ ಬೆಲೆ ನಿಮ್ ಮನೆಯಲ್ಲಿ ಊಟ ಮಾಡಿದ್ದಕ್ಕೆ ಅದಕ್ಕೂ ಇದಕ್ಕೂ ಸಿಂಕ್ರನೈಸ್ ಆಗ್ತಾ ಇಲ್ಲ ಸಿಂಕ್ರನೈಸ್ ಅಲ್ಲ ನೀನ್ ಹೇಳ್ತಾ ಇರೋದು ಹಂಗಿದೆ ಅಲ್ಲ ದಿನ 100 ರೂಪಾಯಿ ಕೊಡು ಅಂತ ಕೇಳ್ತಾಳಲ್ಲ ತಿಂಗಳಿಗಾದ್ರೆ 3000 ರೂಪಾಯಿ ಆಯ್ತು ದಿನ ಮನೆಯಲ್ಲಿ ಕಸ ಗುಡಿಸ್ತೀನಿ ನೆಲ ಒರೆಸ್ತೀನಿ ಬಟ್ಟೆ ವಾಶ್ ಮಾಡ್ತೀನಿ ಬಟ್ಟೆ ವಾಶ್ ಹಾಕ್ತೀನಿ ಬಟ್ಟೆ ಮಡ್ಸಿರ್ತೀನಿ ಒಣಗಾಕ್ತೀನಿ ಆಮೇಲೆ ರಂಗೋಲಿ ಹಾಕ್ತೀನಿ ಆಮೇಲೆ ಇದು ಇಷ್ಟೆಲ್ಲ ಮಾಡಲ್ವಾ 3000 ರೂಪಾಯಿ ಬೆಲೆ ಇಲ್ವಾ ನಾವು ತಿಂಗಳಿಗೆ ಫ್ರೆಂಡ್ಸ್ ಅದಕ್ಕಿಂತ ಹೆಚ್ಚಾಗೆ ಕೊಡ್ತಿರ್ತೀನಿ ಕೆಲವೊಂದ್ ಟೈಮಲ್ಲಿ ಕೊಡಕ್ ಆಗ್ತಿರಲ್ಲ ಅದಕ್ಕಿಂತ ಹೆಚ್ಚಾಗಿ ಕೊಡ್ತಿರ್ತೀನಿ ಬಟ್ ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಏನಕ್ಕೆ ಇದು ಲೈಕ್ ತರಕಾರಿ ಎಲ್ಲ ಜೋಡಿಸ್ಬಿಟ್ಟು ಈ ತರ ನಾನು ವಿಡಿಯೋ ಮಾಡಿದೀನಿ ಅಂತಂದ್ರೆ ಲೈಕ್ ಇವಾಗ ಬೇಸಿಕ್ ನೀಡ್ಸ್ ಮನೆಗೆ ಏನ್ ಬೇಕು ಅದೆಲ್ಲಾ ಹೆಸರುಗಳು ತಿಳ್ಕೊಂಡಿರ್ಬೇಕು ಅಂಗಡಿಗೆ ಹೋಗ್ಬಿಟ್ಟು ಅದ್ ಕೊಡು ಇದ್ ಕೊಡು ಅಂತಂದ್ರೆ ಅದ್ ಲೈಕ್ ಏನು ಅಂದ್ರೆ ಗೊತ್ತಾಗೋದಿಲ್ಲ ನಾವೇನೋ ಹೇಳಿರ್ತೀವಿ ಮಕ್ಳು ಇನ್ನೇನೋ ತಗೊಂಡ್ಬಂದಿರ್ತಾರೆ ಎಮರ್ಜೆನ್ಸಿ ಪರ್ಪಸ್ ಬೇಕಿರುತ್ತೆ ಇಲ್ಲ ಮನೆಯಲ್ಲಿ ಗೆಸ್ಟ್ ಬಂದಿರ್ತಾರೆ ಅಂಡ್ ನಾವು ಕೂಡ ಮುಂಚಿತವಾಗಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದು ಹೆಂಗಿರುತ್ತೆ ಹೇಳಿ ಸೊ ಇದೆಲ್ಲ ಜಸ್ಟ್ ಒನ್ ಟೈಪ್ ಆಫ್ ಎಜುಕೇಶನ್ ಅಷ್ಟೇನೆ ಸ್ಕೂಲಲ್ಲೇ ಹೇಳ್ಕೊಟ್ಟಿರ್ಬೇಕು ಅಂತ ಏನಿಲ್ಲ ಮನೆಯಲ್ಲೂ ನಾವು ಪೇರೆಂಟ್ಸ್ ಆಗಿ ಗೈಡ್ ಮಾಡಿದವಾಗ ಮಕ್ಕಳಿಗೆ ಇನ್ನಷ್ಟು ಎಕ್ಸ್ಟ್ರಾ ಕರಿಕ್ಯುಲಮ್ ಗೊತ್ತಿರುತ್ತೆ ಅಷ್ಟೇ ಇನ್ನೇನಿಲ್ಲ ಬಟ್ ನಾನ್ ಚಿಕ್ಕವಳಿದ್ದಾಗ ಹಾಗಲಕಾಯಿಗೆ ಅಂಕಲ್ ಅಮ್ಮ ಹೇಳಿದ್ದಾರೆ ಮೊಸಳೆ ಕೊಡ್ಬೇಕಂತೆ ಹೇಳ್ಬಿಟ್ಟು ಹೋಗಿ ಹೇಳಿದ್ದೆ ಶಾಕಿ ಆಗ್ಬಿಟ್ರು ಇದೆಲ್ಲ ನಾನ್ ವೆಜ್ ಎಲ್ಲ ತಿಂತೀರಾ ಮೊಸಳೆ ತಿಂತೀರಾ ಅದ್ರಲ್ಲೂ ಅಂತ ಹೇಳಿ
ನಾನು ಅವಾಗ ಹೇಳಿದ್ದೆ ಅಂಕಲ್ ಇಲ್ಲ ಮೊಸಳೆ ಅಂದ್ರೆ ಮೊಸಳೆ ತಿನ್ನಲ್ಲ, ಮೊಸಳೆ ತರ ಇರುತ್ತಲ್ಲ ವೆಜಿಟೇಬಲ್ ಅದನ್ನ ಕೊಡಿ ಅಂತ. ಅವ್ರಿಗೆ ತಕ್ಕಂತ ಶಾಕ್ ಆಗಿ ಸಡನ್ ಆಗಿ ಹೊಡಿತು ಅವ್ರಿಗೆ. ಅವಾಗ ಅಂದ್ರು ಅವ್ರು, ಅಮ್ಮ ಅದಕ್ಕೆ ಹಾಗಲಕಾಯಿ ಅಂತ ಹೇಳ್ತಾರೆ ಪುಟ್ಟ ಅದು. ಇಲ್ಲೆಲ್ಲ ಹಾಗಲಕಾಯಿ ಹೀರೆಕಾಯಿ ಅದೆಲ್ಲ ಗೊತ್ತು ನೋಡು, ಗೊತ್ತಿರೋದೆಲ್ಲ ಇಲ್ಲಿ ಇಲ್ವೇ ಇಲ್ಲ. ಹಾಗಲಕಾಯಿ ಹೀರೆಕಾಯಿ. ಹೌದು, ಇವಾಗ ನಮ್ಗೆ ಏನ್ ಬೇಕು ಲೈಕ್ ಒಂದ್ ವಾರಕ್ಕೆ ಆಗುವಷ್ಟು ಏನೇನ್ ಬೇಕು ಸೊಪ್ಪು ತರಕಾರಿಗಳೆಲ್ಲ ತಗೊಂಡ್ ಬಂದಿದೀವಿ. ಇದು ಲೈಕ್ ನಾವೆಷ್ಟು ವೆಜಿಟೇಬಲ್ಸ್ ಏನ್ ತಿಂತೀವಿ, ಸೊಪ್ಪು ಹಣ್ಣು ತರಕಾರಿ ಇದೆಲ್ಲ ಏನೇನ್ ತಿಂತೀವಿ, ಸೊ ಅವಾಗ ನಮ್ ಬಾಡಿನಲ್ಲಿ ಒಳ್ಳೆ ಹೆಲ್ತಿ ಆಗಿ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲಾ ತರನು ಸಿಗುತ್ತೆ. ಫ್ರೆಂಡ್ಸ್, ನಮ್ಮ ಒಂದು ವಿಡಿಯೋಗೆ ಅತಿಥಿಯಾಗಿ ಬಂದಿರುವಂತ ತ್ರಿಷಾ ಅವರಿಗೆ ನಾವಿವಾಗ ಹೃತ್ಪೂರ್ವಕವಾಗಿ ಓಕೆ ಸನ್ಮಾನನ ಮಾಡ್ತಾ ಇದೀವಿ. ಸೊ ಮುಸ್ಲಿಂ ಬಟ್ಟೆ ಅಲ್ಲ ಅದು, ನೋಡಿ भाई यहाँ पे क्या हो रहा है? भाई यहाँ पे क्या हो रहा है? भाई ये कहाँ फंस गया भाई मैं? भाई ये क्या हो रहा है? भाई ಮುಟ್ಲಿ ನನ್ಗೆ ಹಣ್ಣು ಮುಟ್ಟೋದೇ ಇಲ್ಲ. ಇದು ಒಂದು ಹಣ್ಣು ಹೆಸರು ಹೇಳ್ಬಿಟ್ರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಹೇಳಿಲ್ವಾ ಮಾವಿನಕಾಯಿ ಸ್ಲೈಸ್ ಮಾಡ್ಕೊಂಡು ತಿಂತಾಳೆ ಅಂತೇಳಿ. ಇಲ್ಲಿ ನೋಡಿ ಮಾವಿನಕಾಯಿನ ಅದು ಸ್ಲೈಸ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ತಿನ್ನೋದು. ಅದು ಎಲ್ಲಿ ನೋಡ್ಕಲ್ತಿದಾಳೋ ಗೊತ್ತಿಲ್ಲ, ಬಾಯಲ್ಲಿ ನೀರು ಬರುತ್ತೆ, ಟೆಂಪ್ಟಿಂಗ್ ಆಗ್ತಾ ಇದೆ. ಕೊಡಲ್ವಾ? ಕೊಡಲ್ಲ ಅಂದ್ರೆ ಬಿಡಲ್ಲ. ಇದು ನಮ್ಮ ಮನೆಯಲ್ಲಿ ಒಂದು ಹುಳ ಓಡಾಡ್ತಾ ಇತ್ತು ಚೆನ್ನಾಗಿ, ಅದು ಬಂದು ಮೈ ಮೇಲೆನೆ ಬೀಳೋದು. ಸೊ ಅದಕ್ಕೋಸ್ಕರ ನೋಡಿ ಟ್ರ್ಯಾಪ್ ಮಾಡಿಬಿಟ್ಟಿದ್ದೀನಿ, ಬಲೆ ಬೀಸಿದ್ದೀನಿ. ಬಲೆನಲ್ಲಿ ಸಿಕ್ಕಾಕೊಂಡಿದ್ದೆ. ಇವಾಗ ಅದು ಹೆಂಗೆ ಬಂದು ಡಿಸ್ಟರ್ಬ್ ಮಾಡುತ್ತೆ ನಾನು ನೋಡ್ತೀನಿ. ಕಮಾನ್, ಸಿ ನಿನ್ ಮೇಲೆ ನಾಕಲ್ಲ ನೋಡಿ ಹೆಂಗೆ ಓಡಾಡ್ತಿದೆ. ಬಿ ಲೈಕ್ ಅ ಗುಡ್ ಮೇಲ ಫಿಮೇಲ ಗೊತ್ತಿಲ್ಲ, ಬಿ ಲೈಕ್ ಅ ಗುಡ್ ಫ್ಲೈ ಅಷ್ಟೇ.